ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು BA 3ನೇ ಸೆಮಿಸ್ಟರ್ನ ಅತಿ ಸಂಭವನೀಯ ಕನ್ನಡ ಪ್ರಶ್ನೋತ್ತರಗಳು 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಇನ್ನೂ ಹಲವಾರು ಮಹತ್ವವಾದಂಥ ವಿಡಿಯೋಗಳನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತೇನೆ. ಬನ್ನಿ ಹಾಗಾದರೆ ನೋಡೋಣ. ಸ್ನೇಹಿತರೆ, ರೋಮನ್ ಅಂಕೆ 2ರಲ್ಲಿ ಈ ಕೆಳಗಿನ ಟಿಪ್ಪಣಿಗಳಲ್ಲಿ ಯಾವುದಾದರೂ 6 ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅಲ್ಲಿ ಒಟ್ಟು 8 ಟಿಪ್ಪಣಿಗಳನ್ನು ಕೊಟ್ಟಿರ್ತಾರೆ. ಅವುಗಳಲ್ಲಿ 6ಕ್ಕೆ ಮಾತ್ರ ನಾವು ಉತ್ತರಿಸಬೇಕು. ಪ್ರತಿ ಟಿಪ್ಪಣಿಗೆ 5 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ. ಇಲ್ಲಿ ನಮಗೆ ಒಟ್ಟು 30 ಅಂಕಗಳು ಟಿಪ್ಪಣಿಗೆ ನೀಡ್ತಾರೆ. ಈ ಟಿಪ್ಪಣಿಗಳು ಯಾವುದರ ಮೇಲೆ ಕೇಳಲಾಗ್ತದೆ ಅಂತಂದರೆ, ಇಲ್ಲಿ ಒಂದನೇದ್ದು ಪಠ್ಯಕ್ಕೆ ಹಚ್ಚಿರುವಂತಹ ಕಾವ್ಯಗಳ ಸಾರಾಂಶವನ್ನು ಕೇಳಿರ್ತಾರೆ. ಎರಡನೇದ್ದು ಪಠ್ಯಕ್ಕೆ ಲೇಖನಗಳನ್ನು ಹಾಗೂ ಕಾವ್ಯಗಳನ್ನು ಬರೆದುಕೊಟ್ಟಿರುವಂತಹ ಲೇಖಕರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಕೇಳಲಾಗಿರ್ತದೆ. ಮೂರನೇದ್ದು ಪಠ್ಯಗಳಲ್ಲಿ ಬರುವಂತಹ ಅತಿ ಮಹತ್ವದ ಪಾತ್ರಗಳು, ಇವುಗಳನ್ನು ಆಧರಿಸಿ ನಾವು ಪ್ರಶ್ನೆಗಳನ್ನು ತೆಗೆಯಲಾಗಿರ್ತದೆ. ಈ ಮೇಲಿನ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅತಿ ಸಂಭವನೀಯವಾದಂತಹ 12 ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ನಾನಿಲ್ಲಿ ತೆಗೆದುಕೊಟ್ಟಿದ್ದೀನಿ. ಅವು ಯಾವುವು ಅನ್ನೋದನ್ನು ಇಲ್ಲಿ ನೋಡೋಣ ಬನ್ನಿ. ಮೊದಲನೆಯ ಪ್ರಶ್ನೆ, ಬಿದಿರು ನಾನಾರಿಗಲ್ಲದವಳು. ಪ್ರಶ್ನೆ 2, ನಿಮ್ಮ ಪುರುಷ ಸೂಕ್ತದಲ್ಲಿ. ಪ್ರಶ್ನೆ 3, ಚೋಮನ ಮಕ್ಕಳ ಹಾಡು. ಪ್ರಶ್ನೆ 4, ತೊಗಲ ಚೀಲ. ಪ್ರಶ್ನೆ 5, ಇಲ್ಲಿ ನಿತ್ಯ ರಂಜಾನ್ ಉಪವಾಸ. ಪ್ರಶ್ನೆ 6, ನಟಿ ಕಥೆಯ ರತ್ನ. ಪ್ರಶ್ನೆ 7, ದಲಿತ ಅಭಿವೃದ್ಧಿ ಕುರಿತು ಬರೆಯಿರಿ. ಪ್ರಶ್ನೆ 8, ಅಲೆಮಾರಿಗಳ ಜೀವನ. ಪ್ರಶ್ನೆ 9, ಶಿಶುನಾಳ ಶರೀಫರ ಜೀವನ ಮತ್ತು ಸಾಧನೆ. ಪ್ರಶ್ನೆ 10, ಸಾಹಿತ್ಯ ರಚನೆಯಲ್ಲಿ ಜಾತಿ ಆಧಾರಿತ ದೃಷ್ಟಿಕೋನ. ಪ್ರಶ್ನೆ 11, ಸಾರಾ ಅಬೂಬ್ಕರ್. ಪ್ರಶ್ನೆ 12, ಡಾಕ್ಟರ್ YM ಭಜಂತ್ರಿ. ಸ್ನೇಹಿತರೆ, ಇಲ್ಲಿ ನಾನು ಒಟ್ಟು 12 ಪ್ರಶ್ನೆಗಳನ್ನು ನೀಡಿದ್ದೇನೆ. ಅದರಲ್ಲಿ ಪದ್ಯದ ಹೆಸರುಗಳನ್ನೇ ನೇರವಾಗಿ ನಾನು ಕೊಟ್ಟಿದ್ದೇನೆ. ಹೀಗೆ ಪರೀಕ್ಷೆಯಲ್ಲಿ ಕಾವ್ಯದ ಒಂದು ಹೆಸರನ್ನು ಕೊಟ್ಟಾಗ ನೀವು ಆ ಕಾವ್ಯದ ಸಾರಾಂಶವನ್ನು ಅಥವಾ ವಿಮರ್ಶೆಯನ್ನು ಬರೆಯಬೇಕು. ಅದನ್ನು ಬಿಟ್ಟು ನೀವು ಆ ಕವಿತೆಯನ್ನು ಬರೆದ ಕವಿಯ ಪರಿಚಯವನ್ನು ಬರೆಯುತ್ತಾ ಕೊಡಬಾರ್ದು. ಕೆಲವು ಕವಿ ಹೆಸರನ್ನು ಕೊಟ್ಟಿದ್ದೇನೆ, ಅಲ್ಲಿ ನೀವು ಕಾವ್ಯದ ವಿಶ್ಲೇಷಣೆಯನ್ನು ಮಾಡೋದರ ಬದಲಾಗಿ ಕವಿಯ ಜೀವನ ಮತ್ತು ಸಾಧನೆಯನ್ನು ಕುರಿತು ಬರೆಯಬೇಕು. ಇನ್ನು ಈ ಪ್ರಶ್ನೆಯ ರೋಮನ್ ಅಂಕೆ 3ರಲ್ಲಿ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಬೇಕಾದ 3 ಪ್ರಶ್ನೆಗಳಿಗೆ ಪ್ರಬಂಧ ಮಾದರಿಯಲ್ಲಿ ಉತ್ತರಿಸಿರಿ ಅಂತೇಳಿ ಕೊಟ್ಟಿರ್ತಾರೆ. ಇಲ್ಲಿ ಒಟ್ಟು 4 ಪ್ರಶ್ನೆಗಳನ್ನು ನೀಡಲಾಗಿರುತ್ತದೆ. ಅವುಗಳಲ್ಲಿ 3 ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗೆ 10 ಅಂಕಗಳು ನೀಡಲಾಗುತ್ತದೆ. ಇಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಾನು 2 ಹೆಚ್ಚುವರಿ ಪ್ರಶ್ನೆಗಳನ್ನು ನಾನು ನೀಡಿದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳು 3 ಪ್ರಶ್ನೆಗಳಿಗೆ ಪ್ರಬಂಧ ಮಾದರಿಯಲ್ಲಿ ಉತ್ತರಿಸಿದ್ದೇ ಆಯಿತಂದರೆ ಅವರಿಗೆ ಒಟ್ಟು 30 ಅಂಕಗಳನ್ನು ನೀಡಲಾಗ್ತದೆ. ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಸೂಚನೆ, ಈ ಪಾಠದ ಸಾರಾಂಶಗಳನ್ನು ಓದಿಕೊಂಡು ಪರೀಕ್ಷೆಯಲ್ಲಿ ನೀಡುವ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಅನ್ವಯವಾಗುವಂತೆ ನೀವು ಉತ್ತರಗಳನ್ನು ಬರೀಬೇಕಾಗ್ತದೆ. ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಹಲವಾರು ರೀತಿಯಲ್ಲಿ ಪ್ರಶ್ನೆಗಳನ್ನು ಸಿದ್ಧಪಡಿಸುವಂಥ ಸಾಧ್ಯತೆ ಇದೆ. ಆ ಕಾರಣದಿಂದ ನಾವು ಆ ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಆ ಒಂದು ಸಾರಾಂಶವನ್ನು ಉಪಯೋಗಿಸುವಂತಹ ಕಲೆಗಾರಿಕೆಯನ್ನು ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕು. ಸ್ನೇಹಿತರೆ, ಈಗ ನಾವು
ಈ ಪರೀಕ್ಷೆಯಲ್ಲಿ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಯಾವ ರೀತಿಯಲ್ಲಿ ಬರ್ತವೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಹೇಗಿರ್ತವೆ ಅನ್ನೋದನ್ನು ನಾವು ನೋಡೋಣ. ಪ್ರಶ್ನೆ 1. ಮಹಿಳಾ ಜಾನಪದ ಲೇಖನದಲ್ಲಿ ಡಾಕ್ಟರ್ ಶಾಂತಾ ಇಮ್ರಾಪುರ್ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಬರೆಯಿರಿ. ಪ್ರಶ್ನೆ 2. ನಟಿ ಕಥೆಯು ಸ್ತ್ರೀ ಹೋರಾಟದ ಬದುಕಿಗೆ ಹಿಡಿದ ಕೈಗನ್ನಡಿಯಾಗಿದೆ, ಹೇಗೆ ವಿಶ್ಲೇಷಿಸಿರಿ. ಪ್ರಶ್ನೆ 3. ಕಲ್ಲಪ್ಪಜ್ಜನ ತೇರು ಕಥೆಯಲ್ಲಿ ದಲಿತ ಸಂವೇದನೆ ಮೂಡಿಬಂದ ಬಗೆಯನ್ನು ಚರ್ಚಿಸಿರಿ. ಪ್ರಶ್ನೆ 4. ಅಲೆಮಾರಿಗಳ ಶಾಪಗ್ರಸ್ತ ಪಯಣವನ್ನು ಕುರಿತು ಡಾಕ್ಟರ್ ಎ.ಎಸ್. ಪ್ರಭಾಕರ್ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಬರೆಯಿರಿ. ಪ್ರಶ್ನೆ 5. ಗಣಿ ವಿಸ್ತಾರ ನೋಡ ಕಥೆಯಲ್ಲಿ ಜಾಗತೀಕರಣದಿಂದ ಆಗುವ ಅಪಾಯಗಳು ಹಾಗೂ ಸಮಸ್ಯೆಗಳನ್ನು ಕುರಿತು ಚರ್ಚಿಸಿರಿ. ಪ್ರಶ್ನೆ 6. ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಲೇಖನದಲ್ಲಿ ಸಾರಾ ಅಬೂಬಕರ್ ಅವರು ವ್ಯಕ್ತಪಡಿಸಿದ ಅಂಶಗಳನ್ನು ಸಂಗ್ರಹಿಸಿ ಬರೆಯಿರಿ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗಳು ಅತಿ ಸಂಭವನೀಯವಾದಂತಹ ಪ್ರಶ್ನೆಗಳು ಆಗಿರುತ್ತವೆ. ಆದರೆ ಈ ಪ್ರಶ್ನೆಗಳನ್ನು ಕೇಳುವಂತಹ ವಿಧಾನಗಳು ಬೇರೆ ಬೇರೆ ಆಗಿರುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಆ ಕಾರಣದಿಂದ ಈ ಪಾಠಗಳನ್ನು ವಿವಿಧ ದೃಷ್ಟಿಕೋನವನ್ನಿಟ್ಟುಕೊಂಡು ನೀವು ಅಧ್ಯಯನ ಮಾಡೋದು ಅತಿ ಅವಶ್ಯಕ ಆಗ್ತದೆ. ಆ ಕಾರಣದಿಂದ ಈ ಪಠ್ಯದಲ್ಲಿರುವಂತಹ ಎಲ್ಲ ಪಾಠಗಳನ್ನು ವಿಶೇಷವಾಗಿ ನೀವು ಅಧ್ಯಯನ ಮಾಡಿ ಹಾಗೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀವು ಬರೀರಿ ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಅತಿ ಉಪಯುಕ್ತವಾದಂತಹ ವಿಡಿಯೋ ಆಗ್ತದೆ ಅಂಥೇಳಿ ನಾನು ನಂಬಿದ್ದೇನೆ. ಮುಂದಿನ ವಿಡಿಯೋಗಳು ನಿಮಗೆ ತಲುಪಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಇದರಿಂದ ನಾವು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪ್ತಾವೆ. ಅದರಿಂದ ನೀವು ಅದರ ಆ ಒಂದು ವಿಡಿಯೋದ ಉಪಯೋಗವನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.